ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ದಶಮಾಂಶಗಳ ಮೂಲಕ ಕಲ್ಪನೆ ಬಗ್ಗೆ, ದಶಮಾಂಶ ಎಂದರೇನು, ದಶಮಾಂಶಗಳ ಸ್ಥಾನ ಬೆಲೆ, ದಶಮಾಂಶವನ್ನು ಯಾವ ರೀತಿ ಬರಿಬೇಕು, ಈ ಎಲ್ಲ ಕಾನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಈಗ ಬನ್ನಿ ನೋಡೋಣ. ಮೊದಲಿಗೆ ದಶಮಾಂಶ ಎಂದರೆ ಒಂದು ಪೂರ್ಣ ಸಂಖ್ಯೆಯಲ್ಲಿನ ಭಾಗವನ್ನು ಬರೆಯುವಂಥ ಒಂದು ವಿಧಾನ, ಅದು ದಶಮಾಂಶ. ಇಲ್ಲಿ ಬಿಂದುಗಳನ್ನು ಯೂಸ್ ಮಾಡ್ತೀವಿ, ಇದು ದಶಮಾಂಶ ಬಿಂದು ಅಂತ ಕರಿತೀವಿ. ಉದಾಹರಣೆ ನೀವು ನೋಡಿರಿ, 7.5 ಇದು ದಶಮಾಂಶ ಬಿಂದು. ಇದು ಪಾಯಿಂಟನ್ನು ಕೊಟ್ಟಾಗ ದಶಮಾಂಶ ಬಿಂದು ಅಂತ ಕರಿತೀರಿ. ನಮ್ಮ ನಿತ್ಯ ಜೀವನದಲ್ಲಿ ನಾವು ದಶಮಾಂಶವನ್ನು ಭಾಳ ಕಡೆ ನಾವು ಯೂಸ್ ಮಾಡ್ತೀವಿ. ಏನು ಯೂಸ್ ಮಾಡ್ತೀವಪ್ಪ ಅಂದರೆ, ಈಗ ಸಕ್ಕರೆ ತೊಗೋಬೇಕಂತ ಹೋಗ್ತೀರಿ, ಅಲ್ಲಿ 1.5 kg ಅಂತ ಬರಿಬೋದು. 1.5 kg ಇಲ್ಲಿ ಪಾಯಿಂಟನ್ನು ಯೂಸ್ ಮಾಡ್ತೀವಿ. ಇನ್ನು 2.75 ಮೀಟರ್ ಇಲ್ಲಿ ಕೆ ಜಿ ಬಳಸ್ತೀವಿ, ಇಲ್ಲಿ ಮೀಟರನ್ನು ಬಳಸ್ತೀರಿ, ಇಲ್ಲಿ ಪಾಯಿಂಟನ್ನು ಬಳಸ್ತೀವಿ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ 0.5 ಲೀಟರ್ ಹಾಲು. ಇಲ್ಲಿ ಬಟ್ಟೆ ಅಂತ ಬಟ್ಟೆಗೆ ಅಂಗಡಿಗೆ ಹೋದರೆ ಬಳಸ್ತೀವಿ. ಇಲ್ಲಿ ಲೀಟರ್ ಹಾಲು. ನೆಕ್ಸ್ಟು ನಾವು ಹಣದ ವ್ಯವಹಾರವನ್ನು ನಾವು ಇಲ್ಲಿ 10 ಅಥವಾ 110.75 ಈ ರೀತಿ ರೂಪಾಯಿ ಸಿಂಬಲನ್ನು ಬಳಸಿ ಇಲ್ಲಿ ಪಾಯಿಂಟನ್ನು ಬಳಸ್ತೀವಿ. ಕೆಲವೊಂದು ಕ್ಯಾಲ್ಕುಲೇಟ್ನಲ್ಲಿ ಪಾಯಿಂಟು ಇಲ್ಲಿ ಬರ್ತದೆ. ಮೊದಲು ಪೈಸೆಗಳಿದ್ದು, ಈಗ ರೂಪಾಯಿಗಳು ಇಲ್ಲ, ಇದು ಪೈಸೆಗಳಿಲ್ಲೀಗ. ಅದಕ್ಕೆ ನಾವು ಪಾಯಿಂಟನ್ನು ಬಳಸಿ ಅದನ್ನು 1 ರೂಪಾಯಿಗಿಂತ ಕಡಿಮೆ ಬಂತಂದರೆ ಈ ರೀತಿ ಪಾಯಿಂಟ್ನಾಗ ಬಳಸ್ತೀವಿ. ಈ ರೀತಿ ನಾವು ಬಳಸುವಂಥ ದಶಮಾಂಶವನ್ನು, ದಶಮಾಂಶ ಬಿಂದು ಇರ್ಬೋದು, ದಶಮಾಂಶ ಸಂಖ್ಯೆಗಳನ್ನ ಈ ರೀತಿ ಬಳಸ್ಕೊತ ಹೋಗ್ತೀರಿ. ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಸ್ಥಾನ ಬೆಲೆ. ಯಾವ ರೀತಿ ಇದರ ಸ್ಥಾನ ಬೆಲೆಯನ್ನು ಬರೀಬೇಕು ಅನ್ನೋದನ್ನು ನೋಡಿರಿ. ಇದು ಭಾಳ ಇಂಪಾರ್ಟೆಂಟ್ ಇರುವಂಥ ಅಧ್ಯಾಯ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಿ, ಈ ವಿಡಿಯೋ ತಮಗೆ ಉಪಯುಕ್ತ ಆಗ್ತದೆ, ನೋಡಿರಿ ಅಂತ ಹೇಳ್ತಾ ದಶಮಾಂಶ ಬಿಂದುವ ಇಲ್ಲಿ ಪೂರ್ಣ ಸಂಖ್ಯೆಗಳು ಇರ್ತವೆ, ಅಪೂರ್ಣ ಸಂಖ್ಯೆಗಳು ಇರ್ತವೆ. ಪೂರ್ಣ ಸಂಖ್ಯೆ ಅಂದರೆ ಏನು ನೋಡಿರಿ, ಸ್ವಲ್ಪದರಲ್ಲೇ ನಿಮ್ಗೆ ಹೇಳ್ಕೊಡ್ತೀನಿ. ನಾವೀಗ ಒಂದು ಸಂಖ್ಯೆಯನ್ನು ಬರೆದಾಗ ನೋಡಿರಿ, ಒಂದು ಸಂಖ್ಯೆ ಬರಿತೀವಿ. ಈಗ 5, 4, 3 ಅಂತ ಇಟ್ಕೊಳ್ರಿ. ಇಲ್ಲೇ 7, 3 ಅನ್ನೋದು ಪೂರ್ಣ ಸಂಖ್ಯೆ, ಅಂದರೆ 73 ಅನ್ನೋದು ಪೂರ್ಣ ಸಂಖ್ಯೆ. ನೋಡ್ರಿ, ಕಡೆ ಸ್ವಲ್ಪ ಲಕ್ಷ ಕೊಡ್ರಿ. ಇದು ಬಿಡಿ ಸ್ಥಾನ, ಇದು 10. ಇಲ್ಲಿ ಪಾಯಿಂಟ್ ಇರ್ತದೆ ನೋಡ್ರಿ, ಇದು ದಶಮಾಂಶ ಬಿಂದು. ದಶಮಾಂಶ ಬಿಂದು ಇಲ್ಲಿ ಮುಂದೆ ಬರುವಂಥದ್ದು ನೋಡ್ರಿ, ಮೊದಲನೇದು ದಶಾಂಶ, ಶತಾಂಶ, ಸಹಸ್ರಾಂಶ, ಈ ರೀತಿ ಸ್ಥಾನಗಳು ಬರ್ತವೆ. ಈಗ ನೋಡಿರಿ, ನಾವು ಇದನ್ನು ಇಲ್ಲೇ ಅಪ್ಲೈ ಮಾಡೋಣ. 7, 3 ಇಲ್ಲಿ ಪಾಯಿಂಟ್ ಬಂತ್ರಿ. 5, 4 ಇಲ್ಲೇ ಇದು ಪೂರ್ಣ ಸಂಖ್ಯೆ, ಇದು ಪೂರ್ಣ ಸಂಖ್ಯೆ, ಪಾಯಿಂಟ್ ಪೂರ್ಣ ಸಂಖ್ಯೆ. ಇದು ಇಷ್ಟು. ಈ ಕಡೆ ಇದೇನು ಕರಿತೀವಿ, ಇದು ಅಪೂರ್ಣ ಸಂಖ್ಯೆ. ಇಲ್ಲಿ ಸ್ವಲ್ಪ ಗಮನಿಸಬೇಕು, ಪಾಯಿಂಟ್ಗಿಂತ ಮೊದಲಿಂದು ಪೂರ್ಣ ಸಂಖ್ಯೆ ಬಿಡಿ ಸ್ಥಾನ. ನಾವು ಯಾವುದೇ ಒಂದು ಸಂಖ್ಯೆಯನ್ನು ಬರೆದಾಗ, ಉದಾಹರಣೆ ಬರ್ತೀವಿ, ಇದೇನಂತ ಓದ್ತೀವಿ, 594 ಅಂತ ಓದ್ತೀವಿ. ಇದು ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ. ಹಾಗಿಲ್ಲಿ
ಪಾಯಿಂಟ್ಗಿಂತ ಮೊದಲಿಂದು ಪೂರ್ಣ ಸಂಖ್ಯೆ. ಇಲ್ಲಿ ಬಿಡಿ ಇಲ್ಲಿಂದ ಬಿಡಿ ಸ್ಥಾನ ಇದು ಅಂತ ಹೇಳ್ತೀರಿ 3. ಇಲ್ಲಿ ಬಿಡಿ ಸ್ಥಾನ ಈ 3 ಅಲ್ಲ, ಇದು ಬಿಡಿ ಸ್ಥಾನ ಅಲ್ಲ, ಇದು ಬಿಡಿ ಸ್ಥಾನ. ಯಾಕೆ ಹಿಂಗಪ್ಪ ಅಂದ್ರೆ ಇದು ಪೂರ್ಣ ಸಂಖ್ಯೆ, ಇದ್ರೊಳಗೆ ಕಡಿಮೆ ಮಾಡ್ತೀವಿ ನಾವು. ಅಂದ್ರೆ ಒಂದು ಪೂರ್ಣ ಸಂಖ್ಯೆ 1 ಅಂತ ಇಟ್ಕೊಂಡ್ರೆ ಇಲ್ಲಿ ಒಂದು ಒಳಗೆ ಬಿಡಿ ಸ್ಥಾನದಾಗ 1 ಐತೆ ಅಂತ ಇಟ್ಕೊಡ್ರಿ. ದಶಾಂಶ ಏನಾಗಿತ್ತು, ಇದರಲ್ಲೂ ಒಂದು ಪಾಯಿಂಟ್ ಮುಂದೆ ಇಲ್ಲಿ 1 ಇತ್ತಂದ್ರೆ ಇದು 10 ಪಟ್ಟು ಕಡಿಮೆ ಆಗುತ್ತೆ. 10 ಪಟ್ಟು ಕಡಿಮೆ. ದಶಮಾಂಶ ಬಿಡಿ ಸ್ಥಾನದಿಂದ ದಶಾಂಶದವರೆಗೆ 10 ಪಟ್ಟು ಕಡಿಮೆ ಆಗ್ತೈತೆ. ನೆಕ್ಸ್ಟ್ 10 ಪಟ್ಟು ಮತ್ತು ಇದು ಕಡಿಮೆ ಆಗುತ್ತೆ. ಶತಾಂಶಕ್ಕೆ 10 ಪಟ್ಟು ಕಡಿಮೆ ಆಗುತ್ತೆ. ಸಹಸ್ರಾಂಶಕ್ಕೆ ಮತ್ತು 10 ಪಟ್ಟು ಕಡಿಮೆ ಆಗುತ್ತೆ. ಪ್ರತಿ ಸಂಖ್ಯೆಯ ಬಲಗಡೆ ಹೋದ ಪ್ರತಿ ಸಂಖ್ಯೆ ಅದೇ ಸಂಖ್ಯೆ ಇತ್ತಂದ್ರೆ 10 ಪಟ್ಟು ಕಡಿಮೆ ಹಾಕೋತ ಹೋಗುತ್ತೆ. ಇನ್ನು ಎಡಗಡೆ ಹೋದಂಗೆ 10 ಪಟ್ಟು ಹೆಚ್ಚಾಗುತ್ತೆ ನೋಡಿರಿ. ಈಗ ನಿಮಗೆ ಸಿಂಪಲ್ ಇನ್ನೊಂದು ಉದಾಹರಣೆ ಮೂಲಕ ನಾನು ಹೇಳ್ಕೊಡ್ತೀನಿ. 50 ಪೈಸೆಯನ್ನು ನಾವು 50 ಪೈಸೆ ರೂಪಾಯಿ ಒಳಗೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ಇದನ್ನು ದಶಮಾಂಶದಾಗ ಬರ್ರಿ ಅಂತ ಹೆಂಗೆ ಬರಿತೀರಿ, 0.50 ರುಪೀಸ್ ಅಂತ ಬರಿತೀವಿ. ಈಗೇನಂತ ಹೇಳಿದೆ, ದಶಾಂಶ ಮತ್ತು ಶತಾಂಶದೊಳಗೆ ಫುಲ್ ಐತಿ. ಇದನ್ನು ಒಂದು ಸ್ಟೆಪ್ ಈ ಕಡೆ ಬಂತಂದ್ರೆ ನೋಡಿರಿ, ಇಲ್ಲಿ ಬಂತು. ಈಗ ಈ ಪಾಯಿಂಟ್ ಇಲ್ಲಿ ಸರಿತಂದ್ರೆ ಇಲ್ಲಿ 0 ಬಂತು. ಈಗ ಏನಾಗ್ತಿದ್ರ ಬೆಲೆ 10 ಪಟ್ಟು ಹೆಚ್ಚಾಯ್ತು. ಬರೀ 50 ಪೈಸೆ ಇತ್ತು ಇಂಟು 10 ಪಟ್ಟು ನೋಡಿರಿ. 50 ಪೈಸೆ ಇಂಟು 10 ಪಟ್ಟು ಎಷ್ಟಾಗತ್ತೆ ನೋಡಿರಿ, 500 ಪೈಸೆ ಆದವು ರೀ. 500 ಪೈಸೆ ಅಂದರೆ 5 ರೂಪಾಯಿ ನೋಡಿರಿ, 5 ರೂಪಾಯಿ ಆಯಿತು. ಅಂದರೆ ಒಂದು ಸ್ಥಾನದಲ್ಲಿರುವಂಥ ಅಂಕಿ, ಅದೇ ಅಂಕಿ ಒಂದು ಸ್ಥಾನ ಎಡಕ್ಕೆ ಹೋತಂದ್ರೆ, ಸ್ಥಾನ ಸರಿತಂದ್ರೆ 10 ಪಟ್ಟು ಜಾಸ್ತಿ ಆಕತ್ತೆ. ಬಲಗಡೆ ಹೋತಂದ್ರೆ 10 ಪಟ್ಟು ಕಡಿಮೆ ಆಕತ್ತೆ. ಇದು ಸ್ಥಾನ ಬೆಲೆ, ದಶಮಾಂಶಗಳ ಸ್ಥಾನ ಬೆಲೆ ಪಟ್ಟಿ. ಸ್ಥಾನ ಬೆಲೆ ಪಟ್ಟಿಯಲ್ಲಿ ಏನಿರ್ತೈತೆ ರೀ, ದಶಮಾಂಶ ಬಿಂದು ಇರ್ತೈತಿ, ನೆಕ್ಸ್ಟ್ ದಶಮಾಂಶ. ಇಲ್ಲಿ ನೋಡಿರಿ, ಒಂದು ಸಿಂಪಲ್ ಕನ್ಫ್ಯೂಷನ್ ಆಗ್ಬೋದು ನಿಮ್ಗೆ. ಸರ್ 1 ಪಟ್ಟು ಅಲ್ಲ, 1 ಪಟ್ಟು ಕಡಿಮೆ ಆಕತಿ ಅಂತಲ್ಲ. ಪ್ರತಿ ಬಾರಿ ಇಲ್ಲಿ ಆದರೂ ನೋಡಿರಿ, ಇಲ್ಲಿ ನೋಡಿರಿ ನಿಮ್ಗೆ ಸ್ಥಾನ ಬೆಲೆ ನಾವು ಭಾರತೀಯ ಕ್ರಮದಾಗ ಬರಿತೀವಲ್ಲ, ಇಲ್ಲಿ 7 ಐತೆ ಅಂತ ಇಟ್ಕೊಳ್ಳಿ. 10ರ ಸ್ಥಾನದಾಗ 7 ಐತಿ. ನೆಕ್ಸ್ಟ್ ಇದೇ 7 ಇಲ್ಲಿ ಬಂತಂದ್ರೆ ನೋಡಿ 10 ಪಟ್ಟು ಕಡಿಮೆ ಆಕತ್ತಲ್ಲ ನೋಡಿರಿ. ಇಲ್ಲಿ ಏನಿತ್ತು, 70 ಇತ್ತು. 10ರ ಸ್ಥಾನದಾಗ 7 ಬರ್ತೀವಿ ಅಂದ್ರೆ ಒಂದು 0 ಇರತ್ತೈತೆ. 7 0 70 ಆಯ್ತು. ಅದೇ 7 ಇಲ್ಲಿ ಬಂತಂದ್ರೆ 10 ಪಟ್ಟು ಕಡಿಮೆ ಆಗತ್ತೆ ನೋಡಿರಿ. 10ರಲ್ಲೇ ಭಾಗಿಸ್ರಿ. 10 ಪಟ್ಟು ಕಡಿಮೆ ಅಂದರೆ 10ರಲ್ಲೇ ಭಾಗಿಸ್ತೀವಿ. 10 ಪಟ್ಟು ಹೆಚ್ಚಂದ್ರೆ 10ರಲ್ಲೇ ಗುಣಾಕಾರ ಮಾಡ್ತೀವಿ. ಹಾಗಾದರೆ ಪ್ರತಿ ಸಂಖ್ಯೆ 10 ಪಟ್ಟು ಇರ್ತೈತೆ, 1 ಪಟ್ಟು ಇರೋಂಗಿಲ್ಲ. ಇದು ಕನ್ಫ್ಯೂಷನ್ ಆಗಬಾರ್ದು. ಇಲ್ಲಿ ನೋಡಿರಿ, ಬಲಗಡೆ ಹೋದಂಗೆ 10 ಪಟ್ಟು ಕಡಿಮೆ ಆಕತಿ, ಎಡಗಡೆ ಹೋದಂಗೆ ಅದೇ ಸಂಖ್ಯೆ 10 ಪಟ್ಟು ಜಾಸ್ತಿ ಆಕತಿ. ಇದು ಸ್ಥಾನ ಬೆಲೆ ಪಟ್ಟಿಯೊಳಗೆ ನಾವು ಕಲಿತೀರಿ.